ಎಷ್ಟು ತಿಂಗಳು ಕರು ಸರ್ ಇದು? ಇದು 6 ತಿಂಗಳು ಕರು ಸರ್. ನಿಮ್ಮ ಹೆಸರು ಹೇಳಿ ಇನ್ನೊಂದ್ಸತಿ. ಸಣ್ಣಪ್ಪ ಸರ್, ದೇವಿಪುರ, ಮಳವಳ್ಳಿ ತಾಲೂಕು. ಎಷ್ಟು ದಿನ ತೊಗೊಂಡಿದ್ದು? ತಕ್ಕಂದ್ರೆ ಒಂದು 15 ದಿನ ಆಗಿರ್ಬೇಕು ಸರ್. ಇಲ್ಲೇ ಪಕ್ಕದಲ್ಲೇನಾ? ಇಲ್ಲ ಇಲ್ಲ, ಮಳವಳ್ಳಿ ತಗೊಂಡು ನೀಲಗಂಠ ತಗೊಂಡು ರಾಮೇಶ್ವರ ಅಂದ್ಬಿಟ್ಟು ನಮ್ಮ ಸ್ನೇಹಿತರು. ಅವರು ತಮ್ಮಳ್ಳಿ ರಾಜಣ್ಣ ಇದ್ರು. ರಾಜಣ್ಣ ತವ ಯಾರ ಹತ್ರ? ತಮ್ಮಳ್ಳಿ ರಾಜಣ್ಣ ಇದ್ರು. ರಾಜಣ್ಣ ಅವರು ಏನೋ ಕನಕಪುರದಿಂದ ರಾಜ್ಯ ಇದ್ರು. ಅವರಿಂದ ನಮ್ಮ ನೀಲಗಂಠ ರಾಮೇಶ್ ತಗೊಂಡು, ನೀಲಗಂಠ ರಾಮೇಶ್ನಿಂದ ನಾನು ತಗೊಂಡೆ ಸರ್. ಕೆಟ್ಟಿದೆ, ನೀವು ರೆಡಿ ಮಾಡಬೇಕು. ಇಲ್ಲ ಸರ್, ಚೀಲಕ್ಕೆ ತಗೊಂಡು ಈಗ ಪರವಾಗಿಲ್ಲ. ಈಗ ಏನೋ ಪರವಾಗಿಲ್ಲ, ಹಾಲು ಪಾಲು ಆಗ್ತಾ ಇದ್ದೀನಿ. ಹಾಲು ಹುಳಿ ಹಾಕ್ಕೊಡೋದು, ಕೋಳಿ ಮೊಟ್ಟೆ ಕೊಡೋದು, ಸ್ವಲ್ಪ ಏನೋ ಪುಟ ಮಾಡಿ ದಿನ ಒಂದೊಂದು ಕೋಳಿ ಮೊಟ್ಟೆ ಕೊಡ್ತೀರಾ? ಸರ್. ನಾಟಿದೆ ಕೊಡಬೇಕು. ಯಾವ್ದಾದ್ರು ಆಯ್ತಾ, ನಾಟಿ ಅಂತಿಲ್ಲ, ಕೋಳಿ ಫಾರಂ ಮೊಟ್ಟೆ ಹಾಕಿದ್ರೆ. ನಾಟಿದು ಕೊಟ್ಟರೆ ಒಳ್ಳೇದು. ನಾಟಿದು ಕೊಟ್ಟರೆ ಚೆನ್ನಾಗಿರ್ತದೆ, ನಾಟಿನೂ ಸಿಗಲ್ಲ ಸರ್. ಮತ್ತೆ ಬೇರೆ ಹಸುಗಳು ಎಷ್ಟಿದಾವೆ ಕೆಲಸಕ್ಕೆ? ಕೆಲಸಕ್ಕೇನಿಲ್ಲ ಸರ್, ಇದು ಇವಾಗ ತಗೊಂಡದ್ದು 4-5 ವರ್ಷ ಆಗಿತ್ತು ದನ ಮಡಗಿ. ಹೌದಾ? ಸಾಕಾಣಿಕೆಗೆ ಇರಲಿ ಪ್ರೀತಿಗೆ. ಕುರಿಗಳು ಒಂದೇ ಇರೋದು ಹಂಗಂದ್ರೆ? ಕುರಿ ಒಂದೇ ಸರ್, ಇಲಾಖೆ ಸೋದೆ ಒಂದು. ಹಾಲ್ಗೆ ಅದೇ ಜರ್ಸಿ ಇತ್ತಲ್ಲಿ. ಇದೊಂದು ಮಡಿ, ಹಳೆಯ ಕಾಲದ ಮನೆ, ಇದು ತೊಟ್ಟಿ ಮನೆ. ಹೌದು ಚೆನ್ನಾಗಿರುತ್ತೆ ಈ ಥರದ್ದು. ಇಲ್ಲೇ ಕುರಿ ಇದು ಶೆಡ್ಡು? ಹೌದು ಸರ್, ಇಲ್ಲೇ ಯಾವಾಗಲೂ ಇಲ್ಲೇ ಸರ್. ಕರು ಭಾಳ ಚೆನ್ನಾಗೈತೆ ಸರ್. ಸಾಕೋದಿನ ಚೆನ್ನಾಗೈತೆ ಸರ್. ಹೌದಾ? ಭಾಳ ಚೆನ್ನಾಗೈತೆ. ಅದೇ ಇನ್ನೂ ಒಂದು 6 ತಿಂಗಳು ಹೋಗ್ಬೇಕು. 6 ತಿಂಗಳು ಚೆನ್ನಾಗೈತೆ. ಸಾಕಾಣಿಕೆ ಮಾಡೇ ಕೊಡೋದು, ಈಗೇನು ಕೊಡೋಲ್ಲ? ಹೌದು ಸರ್, ಚೆನ್ನಾಗಿ ಸಾಕ್ತೀವಿ. ಎಷ್ಟಾಗಿತ್ತು? 25,000 ಸರ್. ಅವ್ರಿಗೆ 24,000 ಕೊಟ್ಟು ಚಂಪ 1,000. ಆಯಿತು ಸರ್.